ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚಾಗ್ತಾ ಇದೆ ಲೇಡಿ ಡಾನ್ಗಳ ಹಾವಳಿ. ಸಂಗೀತರಾಮ್ ಎನ್ನುವಂತಹ ಮಹಿಳೆಯಿಂದ ಈಗ ಉದ್ಯಮಿಗೆ ಬೆದರಿಕೆಯನ್ನ ಹಾಕ್ತಾ ಇರೋದು. ನೋಡಿ, ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚಾಗ್ತಾ ಇದೆ ಲೇಡಿ ಡಾನ್ಗಳ ಹಾವಳಿ. ಸಂಗೀತ ರಾಮ್ ಎನ್ನುವಂತಹ ಮಹಿಳೆಯಿಂದ ಉದ್ಯಮಿಗೆ ಬೆದರಿಕೆ. ಕರ್ನಾಟಕ ಯುವ ಸೇನೆ ಮುಖ್ಯಸ್ಥೆ ಅಂತ ಹೇಳಿ ಆವಾಜನ್ನ ಹಾಕ್ತಿದ್ದಾಳೆ. ರಿಯಲ್ ಎಸ್ಟೇಟ್ ಉದ್ಯಮಿ ವೆಂಕಟರಾಜುಗೆ ಲೇಡಿ ಈಗ ಬೆದರಿಕೆಯನ್ನ ಹಾಕ್ತಾ ಇರೋದು. ಕೊಡಿಯೇಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಓರ್ವ ಮಹಿಳೆ ಸೇರಿ ಇಬ್ಬರು ಪುರುಷರಿಂದ ಉದ್ಯಮಿಗೆ ಬೆದರಿಕೆಯನ್ನು ಹಾಕಿರೋದು. ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚಾಗ್ತಾ ಇದೆ ಲೇಡಿ ಡಾನ್ಗಳ ಹಾವಳಿ. ಇಷ್ಟು ದಿನ ಪುಂಡಪೋಖ್ರಗಳ ಹಾವಳಿ ಇತ್ತು, ರೋಡ್ ರೇಜ್ ಪ್ರಕರಣಗಳಾಗ್ತಾ ಇದ್ವು. ಆದರೆ ಈಗ ಸಿಲಿಕಾನ್ ಸಿಟಿಯಲ್ಲಿ ಈಗ ಹೊಸದಾಗಿ ಉಟ್ಕೊಂಡಿರುವಂತಹ ಲೇಡಿ ಡಾನ್ನ ಕಥೆ ಇದೆ ನೋಡಿ. ಸಂಗೀತ ರಾಮ್ ಎನ್ನುವಂತಹ ಮಹಿಳೆಯಿಂದ ಈಗ ಉದ್ಯಮಿಗೆ ಬೆದರಿಕೆ ಆಗ್ತಾ ಇರೋದು ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ವೆಂಕಟರಾಜು ರಿಯಲ್ ಎಸ್ಟೇಟ್ ಕಚೇರಿಗೆ ನುಗ್ಗಿ ಧಮಕಿ. ನಾನು ಮಹಿಳಾ ಸಂಘದ ಅಧ್ಯಕ್ಷೆ ಅಂತ ಹೇಳಿಕೊಂಡು ಆವಾಜ್. ಶಿವಾಜಿನಗರದ ರಿಯಲ್ ಎಸ್ಟೇಟ್ ಜಾಗದ ವಿಚಾರಕ್ಕೆ ಬೆದರಿಕೆಯನ್ನ ಹಾಕ್ತಾ ಇರೋದು ಈ ಲೇಡಿ. ಶಿವಾಜಿನಗರದಲ್ಲಿ ಸೈಟ್ ಅಗ್ರಿಮೆಂಟ್ ಅನ್ನ ಮಾಡಿಕೊಂಡಿದ್ದಂತಹ ಉದ್ಯಮಿ. ಇದೇ ವಿಚಾರವಾಗಿ ವೆಂಕಟರಾಜು ಕಚೇರಿಗೆ ನುಗ್ಗಿ ಲೇಡಿ ಬೆದರಿಕೆಯನ್ನ ಹಾಕ್ತಾ ಇರೋದು. ನಾವು ನಿನ್ನ ತಂಟೆಗೆ ಬರಬಾರದು ಅಂದ್ರೆ 10 ಲಕ್ಷ ಕೊಡಬೇಕು. ಪೊಲೀಸರಿಗೆ ದೂರು ನೀಡಿದ್ರೆ ಆಫೀಸ್ಗೆ ನುಗ್ಗಿ ಹೊಡೆಯುತ್ತೇವೆ. ಸಮಸ್ಯೆ ಅಂತ ರೆಕಾರ್ಡ್ ಇದೇ ಕೊಡಗೇ ಅಮೃತ ಯೋಗ ಕರ್ತೀನಿ ನಾನು. ನಾನೇ ಬೇರೆ ಬಿಡಿ ಸರ್, ಏನ್ ಸಮಸ್ಯೆ ಅದೇ ಹೇಳ್ರಿ. ನೀವು ಮುರಿದು ಕಳಿಸಿ ಜಾಗ ಬರಕ್ಕೆ ನಮ್ಗೆ ಅವಶ್ಯಕತೆ ಇಲ್ಲ. ನೀವು ಗಾಡಿ ಹೊಡ್ಕೊಂಡು ಇಲ್ಲೇ ಬಂದ್ಬಿಡಿ. ಗಾಡಿ ಹೊಡ್ಕೊಂಡು ಇಲ್ಲೇ ಬನ್ನಿ, ಬೇಗ ಬನ್ನಿ, ಎಲ್ಲ ಬನ್ನಿ. ಏನ್ ಸಮಸ್ಯೆ ಅಂತ ರೆಕಾರ್ಡ್ ನೋಡಿ, ಕೊಡಿಗೇಹಳ್ಳಿ ಠಾಣೆಯಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ FIR ಕೂಡ ಆಗಿದೆ. ಕರ್ನಾಟಕ ಯುವ ಸೇನೆ ಮುಖ್ಯಸ್ಥೆ ಅಂತ ಹೇಳ್ಕೊಂಡು ಆವಾಜ್ ಆಗ್ತಾ ಇರೋದು ಈ ರಿಯಲ್ ಎಸ್ಟೇಟ್ ಉದ್ಯಮಿ ಬಳಿ ಹತ್ರ ಬಂದು. ನಾವು ನಿನ್ನ ತಂಟೆಗೆ ಬರಲ್ಲ, 10 ಲಕ್ಷ ಇಟ್ಬಿಡು, ಪೊಲೀಸರಿಗೆ ಏನಾದ್ರು ದೂರು ಕೊಟ್ಟರೆ ಆಫೀಸಿಗೆ ನಾವು ಹೊಡಿತೀವಿ ನಾವು ಅಂತ ಧಮಕಿ ಆಗ್ತಾ ಇರೋದು. ಅಂದರೆ ಇವರ ನಡುವೆ ಏನು ಮಾತುಕತೆ ನಡೆದಿದೆ, ಯಾವ ಕಾರಣಕ್ಕೆ ಈ ರೀತಿ ಮಾಡ್ತಿದ್ದಾರೆ ಅಂತಂದರೆ ವೆಂಕಟರಾಜುಗೆ ಈಗ ಈ ಲೇಡಿ ಬೆದರಿಕೆಯನ್ನು ಆಗ್ತಾ ಇರೋದು. ಸದ್ಯ ಕೊಡಿಗೇಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ವೆಂಕಟರಾಜು ರಿಯಲ್ ಎಸ್ಟೇಟ್ ಕಚೇರಿಗೆ ನುಗ್ಗಿ ಧಮಕಿಯನ್ನು ಹಾಕ್ತಾ ಇರೋದು. ಯಾಕಂದರೆ ಶಿವಾಜಿನಗರದ ರಿಯಲ್ ಎಸ್ಟೇಟ್ ಜಾಗ ವಿಚಾರ ಏನಿತ್ತು ಅದಕ್ಕೆ ಬೆದರಿಕೆಯನ್ನು ಹಾಕ್ತಾ ಇರೋದು. ಈಕೆ ಶಿವಾಜಿನಗರದಲ್ಲಿ ಸೈಟ್ ಅಗ್ರಿಮೆಂಟನ್ನು ಮಾಡ್ಕೊಂಡಿದ್ದ ಈ ಉದ್ಯಮಿ. ಹಾಗಾಗಿ ನೀನು ಅಗ್ರಿಮೆಂಟ್ ಮಾಡ್ಕೊಂಡಿದ್ಯಾ ಅನ್ನೋ ವಿಚಾರಕ್ಕೆ ಈಗ ವೆಂಕಟರಾಜು ಕಚೇರಿಗೆ ನುಗ್ಗಿ ಲೇಡಿ ಬೆದರಿಕೆಯನ್ನು ಹಾಕ್ತಾ ಇರೋದು. ನಾವು ನಿನ್ನ ತಂಟೆಗೆ ಬರಬಾರ್ದು ಅಂತಂದರೆ ನೀವು 10 ಲಕ್ಷ ಕೊಡಬೇಕು ಅಂತ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಜಯ್ ಗೌಡ ದೂರವಾಣಿ ಸಂಪರ್ಕದಲ್ಲಿ. ಅಜಯ್ ಗೌಡ, ಈಗ ಈ ಲೇಡಿ ಈ ತರ ರಿಯಲ್ ಎಸ್ಟೇಟ್ ಉದ್ಯಮಿ ಆಫೀಸಿಗೆ ನುಗ್ಗಿ ಈ ರೀತಿ ಬೆದರಿಕೆ ಆಗ್ತಾ ಇರೋದು, ಧಮಕಿ ಆಗ್ತಾ ಇರೋದು ಯಾಕೆ? ಏನ್ ನಡೀತಾ ಇತ್ತು ಇವ್ರ ಇಬ್ಬರ ಮಧ್ಯೆ? ಏನಾದ್ರು ಮಾತುಕತೆ ಆಗಿತ್ತಾ, ಡೀಲ್ ಆಗಿತ್ತಾ?
ಇಂಚರ ಇದರಲ್ಲಿ ಶಿವಾಜಿನಗರದಲ್ಲಿ ಒಂದು ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂತೆ ಒಂದು ವಿಚಾರದಲ್ಲಿ ಈಗ ಲೇಡಿ ಡಾನ್ ಅನ್ಸ್ಕೊಂಡಿರುವಂತ ಮಹಿಳೆ ಒಬ್ಳು ತನ್ನ ಇಬ್ರು ಸಹಚರರ ಜೊತೆ ಹೋಗಿ ಆ ರಿಯಲ್ ಎಸ್ಟೇಟ್ ಉದ್ಯಮಿಗೆ ಬೆದರಿಕೆ ಹಾಕಿರುವಂತಹ ವಿಚಾರ ಇದೀಗ CCTV ಅಂತ ಕೂಡ ವೈರಲ್ ಆಗ್ತದೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಈ ಉದ್ಯಮಿ ಏನಿದ್ದಾನೆ ಆತ ಒಂದು ಶಿವಾಜಿನಗರದಲ್ಲಿ ಒಂದು ರಿಯಲ್ ಎಸ್ಟೇಟ್ ಸಂಬಂಧಿಸಿದಂತ ಒಂದು ಜಾಗದ ವಿಚಾರಕ್ಕೆ ಈ ಒಂದು ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ಇದೀಗ ಪೊಲೀಸ್ ಸ್ಟೇಷನ್ಗೆ ಅಂದ್ರೆ ಕೊಡಗೇಡಿ ಪೊಲೀಸ್ನವ್ರಿಗೆ ಕೂಡ ಇಲ್ಲಿ ಶಿವಾಜಿನಗರದಲ್ಲಿ ಇರುವಂತಹ ಸೈಟ್ ಅನ್ನ ಈ ವೆಂಕಟರಾಜ್ ಉದ್ಯಮಿ ಏನಿದ್ರೆ ಅವರು ರಿಜಿಸ್ಟರ್ ಕೂಡ ಮಾಡ್ಕೊಂಡಿರ್ತಾರೆ, ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿರ್ತಾರೆ. ಆದ್ರೆ ಇದೇ ವಿಚಾರವಾಗಿ ವೆಂಕಟರಾಜು ಅವರ ಕಚೇರಿಗೆ ಹೋದಂತ ಈ ಲೇಡಿ ಏನಿದ್ದಾಳೆ ಈಕೆ ನಾನು ಈ ರೀತಿಯಾಗಿ ಬಂದಿದ್ದೀನಿ, ನನಗೆ ಈ 10 ಲಕ್ಷ ಹಣವನ್ನ ಕೊಡಬೇಕು, ಯಾಕಂದ್ರೆ ನೀನು ಅಗ್ರಿಮೆಂಟ್ ಕೂಡ ಮಾಡಿಸ್ಕೊಂಡಿದ್ಯಾ, ಆದ್ರೆ ಇನ್ ಮುಂದೆ ಯಾವುದೇ ಕಾರಣಕ್ಕೂ ಆ ಜಾಗಕ್ಕೆ ಹೋಗ್ಬೇಡ ಅಂತೇಳಿ ಬೆದರಿಕೆಯನ್ನ ಹಾಕಿರ್ತಾಳೆ. ಅದ್ರ ಜೊತೆಗೆ ನಾವು ನಿಮ್ಮ ವಿಚಾರಕ್ಕೆ ಬರಬಾರ್ದು, ಈ ಸೈಟಿನ ವಿಚಾರಕ್ಕೆ ನಾವು ಎಂಟ್ರಿ ಆಗ್ಬಾರ್ದು ಅಂತಂದ್ರೆ ನಂಗೆ 10 ಲಕ್ಷ ಹಣವನ್ನ ಕೊಡ್ಬೇಕು, ಇಲ್ಲದೆ ಹೋದ್ರೆ ನಾನು 15ರಿಂದ 20 ಜನ ಹುಡುಗರನ್ನ ಕರ್ಕೊಂಡ್ಬಂದು ಕೊಲೆ ಮಾಡ್ತೀನಿ ಅಂತ ಹೇಳಿ ನೇರವಾಗಿ ಆ ಒಂದು ವೆಂಕಟರಾಜು ಅವರ ಕಚೇರಿಗೆ ಹೋಗಿ ಈ ಲೇಡಿ ಡಾನ್ ಆವಾಜ್ ಕೂಡ ಹಾಕಿರ್ತಾಳೆ. ಯಾವಾಗ ಈ ಒಂದು ಬೆದರಿಕೆ ಬರುತ್ತೋ ಆಫೀಸ್ಗೆ ನುಗ್ಗಿ ಅಲ್ಲೇನ ಮಾಡ್ತೀವಿ ಕೊಲೆ ಮಾಡ್ತೀವಿ ಅಂತ ಹೇಳಿ ಲೇಡಿ ಬೆದರಿಕೆ ಹಾಕಿರ್ತಾಳೆ, ಕೂಡಲೇ ಅವರು ಎಚ್ಚೆತ್ತ ರಿಯಲ್ ಎಸ್ಟೇಟ್ ಉದ್ಯಮಿ ವೆಂಕಟರಾಜು ನೇರವಾಗಿ ಕೊಡಗೇಡಿ ಪೊಲೀಸ್ನವ್ರಿಗೆ ಹೋಗ್ತಾರೆ. ಅಲ್ಲಿ ಈ ರೀತಿಯಾಗಿ CCTVಯಲ್ಲಿ ರೆಕಾರ್ಡ್ ಆಗಿದಂತ ಎಲ್ಲಾ ದೃಶ್ಯಾವಳಿಗಳನ್ನ ಕೊಟ್ಟು ಅಲ್ಲಿ ಕೊಲೆ ಬೆದರಿಕೆ ಸೇರಿದಂತೆ ಹಫ್ತಾ ವಸೂಲಿಗೆ ಬಂದಿದ್ರು ಅಂತ ಹೇಳಿ ನೇರವಾಗಿ ಒಂದು ದೂರನ್ನ ಕೊಟ್ಟಿರುವಂತದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ವೆಂಕಟರಾಜು ಅವ್ರಿಗೆ ಬೆದರಿಕೆ ಹಾಕಿದಂತ ಸಂಬಂಧಪಟ್ಟಂತೆ ಇದೀಗ ಕೊಡಗೇಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಕೂಡ ದಾಖಲಾಗಿದೆ. ಇಲ್ಲಿ ಕೊತ್ನೂರು ಬಳಿ ಇರುವಂತಹ ಸಂಜಯ್ ನಗರದಲ್ಲಿ ಏನಿದೆ ಅವರು ಒಂದು ರಿಯಲ್ ಎಸ್ಟೇಟ್ ನಡೆಸ್ಕೊಂಡು ಅಲ್ಲಿ ಕಚೇರಿಯನ್ನು ಕೂಡ ತೆಗೆದಿರ್ತಾರೆ. ಯಾದ್ರೆ ಇಲ್ಲಿ ಮಹಿಳಾ ಲೇಡಿ ಏನಿದ್ದಾಳೆ ಸಂಘದ ಅಧ್ಯಕ್ಷ ಅಂತ ಹೇಳ್ಕೊಂಡು ಒಂದು ಧಮಕಿನ ಹಾಕಿರ್ತಾಳೆ. ಹೀಗಾಗಿ ಆ ಪೊಲೀಸ್ನವರು ಕೂಡ ಇದೀಗ ಆ ವಿಡಿಯೋಗಳನ್ನ ಸಾಕ್ಷಿ ಸಮೇತವಾಗಿ ಇಟ್ಕೊಂಡು ಜೊತೆಗೆ ಅಲ್ಲಿ ಆಡಿಯೋ ಕೂಡ ರೆಕಾರ್ಡ್ ಆಗಿದೆ, ಯಾವ ರೀತಿಯಾಗಿ ಧಮಕಿ ಹಾಕ್ತಿದ್ದಾಳೆ, ಜೊತೆಗೆ ಅಲ್ಲಿರುವಂತ ವೆಂಕಟರಾಜುಗೆ ನೇರವಾಗಿ ಕೊಲೆ ಮಾಡ್ತೀನಿ ಅಂತೇಳಿ ಬೆದರಿಕೆನೆ ಹಾಕಿದ್ದಾರೆ. ಇದೇ ವಿಚಾರವಾಗಿ ಈಗ FIR ದಾಖಲಿಸಿಕೊಂಡು ಕೊಡಗೇಹಳ್ಳಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅದೇ ಯಾವಾಗ ಈ ಒಂದು FIR ದಾಖಲಾಗುತ್ತೋ ಕೂಡಲೇ ಸಂಬಂಧಪಟ್ಟಂತ ಮಹಿಳೆ ಅಧ್ಯಕ್ಷ ಅಂತ ಹೇಳಿ ಹೇಳ್ಕೊಂಡು ಬಂದಿಲ್ಲಲ್ಲ, ಆಕೆ ಜೊತೆಗೆ ಆಕೆಯ ಸಹಚರ ಇಬ್ರು ಕೂಡ ನಾಪತ್ತೆ ಆಗಿದ್ದಾರೆ. ಜೊತೆಗೆ ಪೊಲೀಸರು ಅವರು ಹುಡುಗಾಟವನ್ನ ಮಾಡುವಂತ ಕೆಲಸವನ್ನು ಕೂಡ ಆಗ್ತಿರುವಂತದ್ದು. ಇಂಚರ. ಓಕೆ ಅಜಯ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ.